ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಒಟ್ಟಿಗೆ ಡಾಕ್ಟರ್ ವಿನೋದ್ ದಾಗೆ ಅವರಿದ್ದಾರೆ. ಅದೇ ರೀತಿ ಡಾಕ್ಟರ್ ಮಂಜುಶ್ರೀ ಅವರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ. ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಡಿಸ್ಮೆನೋರಿಯಾ ಅಂತಕ್ಕಂದ್ರೆ ಏನು? ಡಿಸ್ಮೆನೋರಿಯಾ ಅಂತಂದರೆ ಪೇನ್ಫುಲ್ ಮೆನ್ಸ್ಟ್ರುವೇಷನ್. ತುಂಬ ಪೇನ್ ಆಗ್ತಾ ಇರ್ತದೆ ಮೆನ್ಸ್ಟ್ರುವಲ್ ಸೈಕಲ್ ಆದಾಗ. ಹೊಟ್ಟೆ ನೋವು ಹತ್ತಿರ್ತದೆ, ಕ್ರ್ಯಾಂಪ್ಸ್ ಬರ್ತಾ ಇರ್ತವೆ, ಥೈಸ್ ಪೇನ್ ಆಗ್ತಾ ಇರ್ತದೆ, ಬ್ಯಾಕ್ ಪೇನ್ ಆಗ್ತಾ ಇರ್ತದೆ. ಈ ರೀತಿ ಸಿಂಪ್ಟಮ್ಸ್ಗಳನ್ನು ನಾವು ಕಾಣ್ತೇವೆ. ಸೊ ಈ ಡಿಸ್ಮೆನೋರಿಗೆ ಯಾವೆಲ್ಲ ಯೋಗಾಭ್ಯಾಸ ಮಾಡಿದರೆ ಒಳ್ಳೆಯದಂತಕ್ಕಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಲಿಸಿಕೊಡ್ತಾ ಇದ್ದೇವೆ. ಅದೇ ರೀತಿ ನೀವು ಮಾಡಿದರೆ ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಮೊದಲಿಗೆ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಿ. ಎರಡೂ ಕಾಲನ್ನು ಮುಂದ್ಗಡೆ ಸ್ಟ್ರೆಚ್ ಮಾಡಿ. ಸ್ವಸ್ತಿಕಾಸನ. ನಿಧಾನವಾಗಿ ಎಡಗಾಲನ್ನು ಫೋಲ್ಡ್ ಮಾಡ್ಕೊಳ್ಳಿ. ಎಡಗಾಲನ್ನು ತಳಗಡೆ ಹಸ್ತಾ ಬರಬೇಕು. ಈಗ ಮಂಡಿಯನ್ನು ಮೇಲೆತ್ತದೆ. ಅದನ್ನೇನು ಮಾಡಬೇಕು? ತಳಗಡೆಯಿಂದನೇ ನಿಧಾನವಾಗಿ ಫೋಲ್ಡ್ ಮಾಡಿ ತಗೋಬೇಕು. ಇದನ್ನು ನಿಧಾನವಾಗಿ ಫೋಲ್ಡ್ ಮಾಡಿ ಈ ರೀತಿ ತೊಗೊಂಡು ಮೇಲ್ಗಡೆ ಇರಬೇಕು. ಈ ರೀತಿ ಮೇಲ್ಗಡೆ ಇರಬೇಕು. ಈ ಎರಡೂ ಏನಿರ್ತದೆ ಅಂತಂದರೆ ನಿಮ್ಮ ಪಾದ ಇರ್ತದಲ್ಲ, ಇವು ಎರಡೂ ನಿಮ್ಮ ಕಪ್ ಮಸಲು ಮತ್ತು ತೈ ಮಧ್ಯೆ ಕುತ್ಕೋಬೇಕು. ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಕುತ್ಕೋಬೇಕು. ಇದು ಸ್ವಸ್ತಿಕಾಸನ. ಈ ರೀತಿ ಕುತ್ಕೋಬೇಕು. ಚಿನ್ ಮುದ್ರೆಯಲ್ಲಿ ಇರಬೇಕು. ತಲೆ ಸೀದಾ ಇರಬೇಕು. ಬೆನ್ನು ಹುರಿ ನೇರವಾಗಿ ಇರಬೇಕು. ಬೆನ್ನು ಹುರಿ ಬೆಂಡ್ ಮಾಡೋ ಹಾಗಿಲ್ಲ. ಈಗ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತಾ ಹೋಗ್ಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟದ ಕಡೆ ಗಮನ ಇರಲಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಬರಬೇಕು. ಕಣ್ಣು ಮುಚ್ಚಿರಬೇಕು. ಕಣ್ಣು ತೆಗೆದಿರಬಾರ್ದು. ಯಾವುದೇ ಕಾರಣಕ್ಕಾಗಿ ಉಸಿರಾಡಿಸ್ತಾ ಇರಿ. ಇವಾಗ ಡಿಸ್ಮೆನೋರಿಯಾ ಇದು ಕಾಮನ್ ಆಗಿಬಿಟ್ಟಿದೆ. ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಕೂಡ ಇದು ಏನಾಗಿಬಿಟ್ಟಿದೆ ಅಂತಂದರೆ, ತುಂಬ ಮೆನ್ಸ್ಟ್ರುಯೇಷನ್ ಆದ ತಕ್ಷಣ ತುಂಬ ಪೇನ್ ಆಗ್ತಕ್ಕಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತೇವೆ. ಸೊ ಇವೆಲ್ಲ ಅಭ್ಯಾಸಗಳು ತುಂಬ ಹೆಣ್ಮಕ್ಕಳಿಗೆ ತುಂಬ ಅನುಕೂಲವಾಗ್ತವೆ. ಇದೇ ರೀತಿಯಾಗಿ ನೀವು ಸೀಕ್ವೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಿಧಾನವಾಗಿ ಕಣ್ಣು ತೆಗಿರಿ. ಈಗ ಮೇಲಿನ ಕಾಲನ್ನು ಮೊದಲು ಸ್ಟ್ರೆಚ್ ಮಾಡಿ ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಬೇಕು. ನಿಧಾನವಾಗಿ ತಳಗಡೆ ಕಾಲನ್ನು ಸ್ಟ್ರೆಚ್ ಮಾಡಬೇಕು. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಪದ್ಮಾಸನ. ಬಲಗಾಲನ್ನು ಫೋಲ್ಡ್ ಮಾಡಿ ಎಡೆ ತೊಡೆ ಮೇಲೆ ಇಟ್ಕೊಳ್ಳಿ. ಸರಿಯಾಗಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಎಡಗಾಲನ್ನು ಫೋಲ್ಡ್ ಮಾಡಿ ಬಲ ತೊಡೆ ಮೇಲೆ ಇಟ್ಕೊಳ್ಳಿ. ಬೆನ್ನುರಿ ನೇರವಾಗಿರಲಿ. ಚಿನ್ ಮುದ್ರೆ ಇರಲಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟದೊಂದಿಗೆ ಯೋಗಾಭ್ಯಾಸವನ್ನು ಮಾಡಬೇಕಾಗತ್ತೆ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ ಈ ರೀತಿ ಪದ್ಮಾಸನವನ್ನು ಹಾಕ್ಕೊಂಡು ಅಭ್ಯಾಸ ಮಾಡಬೇಕು. ಯಾರಿಗೆ ಪದ್ಮಾಸನ ಹಾಕಲಿಕ್ಕೆ ಆಗೋದಿಲ್ವೋ ಅವ್ರು ಏನು ಮಾಡ್ಬೋದು ಅಂತಂದರೆ ಅರ್ಧ ಪದ್ಮಾಸನ. ಒಂದೇ ಕಾಲನ್ನು ಮೇಲ್ಗಡೆ ಇಡಿ, ಒಂದು ಕಾಲು ಕೆಳಗಡೆ ಇಡಿ. ಈ ರೀತಿ ಒಂದೇ ಕಾಲು ಫೋಲ್ಡ್ ಮಾಡಿ, ಒಳಗಡೆ ಕಾಲನ್ನು ಫೋಲ್ಡ್ ಮಾಡಿ ಈ ರೀತಿ ಮಾಡ್ಬೋದು. ಒಂದು ಕಾಲು ಮೇಲಿಟ್ಟು ಒಂದು ಕಾಲು ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಿ ಕೂಡ ನೀವು ಅಭ್ಯಾಸ ಮಾಡ್ಬೋದಾಗಿದೆ. ಆದರೆ ಮಾಡೋ ವಿಧಾನ ಕರೆಕ್ಟಾಗಿ ಇರಲಿ. ಉಸಿರಾಟದ ಕಡೆ ಗಮನ ಇರಲಿ. ಪದ್ಮಾಸನ ಮಾಡೋದ್ರಿಂದ ಏನಂತಾರೆ ಅಂದರೆ, ಹಠ ಪ್ರದೀಪಿಕಾದಲ್ಲಿ ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅಂತದಕ್ಕೆ. ಸೊ ಆದರೆ ಮಾಡುವಂಥ ವಿಧಾನ ಸರಿಯಾಗಿರಬೇಕು. ಅಂದರೆ ಮಾತ್ರ ನಿಮಗೆ ಸಿದ್ಧಿಸ್ತದೆ. ಪದ್ಮಾಸನ ಮಾಡಬೇಕಂದ್ರೆ ಒಂದೇ ದಿವಸ ಸಿದ್ಧಿ ಆಗೋದಿಲ್ಲ. ಎಷ್ಟೋ ಮಂದಿ ಪದ್ಮಾಸನ ಏನು ಮಾಡ್ತಾರೆ, ನೀ ಜಾಯಿಂಟ್ ಲಿಫ್ಟ್ ಮಾಡಿಬಿಡ್ತದೆ. ಹಾಗಲ್ಲ, ಎರಡೂ ನೀ ಜಾಯಿಂಟು ನೆಲಕ್ಕೆ ಟಚ್ ಆಗಿ ಬೆನ್ನು ಹುರಿ ಸ್ಟ್ರೈಟಾಗಿ ಇಟ್ಕೊಂಡು ಚಿನ್ನ ಮುದ್ರೆಯಲ್ಲಿ ಕುತ್ಕೊಂಡು ಕಣ್ಣು ಮುಚ್ಚಿ ಸರಿಯಾಗಿ ಉಸಿರಾಡಿಸ್ತಾ ಬರಬೇಕಾಗತ್ತೆ. ಹಾಗೆ ಮಾಡಿದರೆ ಮಾತ್ರ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಬೆನಿಫಿಟ್ ತುಂಬ ಸಿಗುತ್ತೆ.
ಬೆನ್ನುಹುರಿ ನೇರವಾಗಿರಲಿ. ಎಸ್, ನಿಧಾನವಾಗಿ ಕೈಗಳನ್ನ ರಿಲೀಸ್ ಮಾಡಿ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಫಸ್ಟು ಮೇಲಿರ್ತಕ್ಕಂಥ ಕಾಲನ್ನು ಸ್ಟ್ರೆಚ್ ಮಾಡಿ, ಎಡಗಾಲನ್ನು ಸ್ಟ್ರೆಚ್ ಮಾಡಿ, ದೆನ್ ಬಲಗಾಲನ್ನು ನಿಧಾನವಾಗಿ ಸ್ಟ್ರೆಚ್ ಮಾಡಬೇಕು. ಆ ರೀತಿ ಅಭ್ಯಾಸ ಮಾಡಬೇಕಾಗತ್ತೆ. ಮುಂದಿನ ಆಸನ ಸಿದ್ಧಾಸನ. 84 ಲಕ್ಷ ಆಸನದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಸನ ಒಂದೇ ಅಂತಂದರೆ ಯಾವುದಂತಂದರೆ ಅದು ಸಿದ್ಧಾಸನ. ಈ ಸಿದ್ಧಾಸನ ನಿಮಗೆ ಪ್ರಾಪ್ತಿ ಆತಂದರೆ ಮಿಕ್ಕ ಆಸನ ಬೇಡವೇ ಬೇಡ ಅಂತ ಹೇಳ್ತಾರೆ ಹಠ ಪ್ರದೀಪಿಕದಲ್ಲಿ. ಆ ರೀತಿಯಾಗಿ ನೀವು ಸಿದ್ಧಾಸನ ಅದು ಒಂದೇ ದಿವಸಕ್ಕೆ ಪ್ರಾಪ್ತಿ ಆಗೋದಲ್ಲ, 12 ವರ್ಷ ಮಾಡಬೇಕಂತ ಅಭ್ಯಾಸ. ಅಂತಾಗಾದ ಆಸನ ನಿಮಗೆ ಪ್ರಾಪ್ತಿ ಆಗ್ತದಂತೆ. ಈಗ ನಾರ್ಮಲಾಗಿ ಸಿದ್ಧಾಸನ ಪ್ರಾಕ್ಟೀಸ್ ಮಾಡೋಣ. ಫೋಲ್ಡ್ ಮಾಡಿ ಎಡಗಾಲನ್ನು ಸರಿಯಾಗಿ ರೂಟಿಗೆ ಮೂಲಾಧಾರಕ್ಕೆ ಸರಿಯಾಗಿ. ಈಗ ನಿಧಾನವಾಗಿ ಮತ್ತೊಂದು ಕಾಲನ್ನು ಉಸಿರು ಬಿಡ್ತಾ ಏನು ಮಾಡಬೇಕು, ತಗೊಂಡು ಪಾದದ ಮೇಲೆ ಪಾದ ಇಡಬೇಕು ಸರಿಯಾಗಿ ಈ ರೀತಿ. ಎಸ್, ಕೆಳಗಡೆ ಕಾಲು ಒಳಗಡೆ ತಗೊಳ್ಳಿ, ಇನ್ನೂ ಸ್ವಲ್ಪ ಹೊರಗಡೆ ಹಾಕಿ. ಈ ಕಾಲನ್ನು ಹೊರಗಡೆ ತಗೊಳ್ಳಿ, ಈ ಮೇಲ್ಗಡೆ ಪಾದವನ್ನು ಇನ್ನೂ ಸ್ವಲ್ಪ ಹೊರಗಡೆ ಹಾಕಿ, ಹೊರಗಡೆ ಇನ್ನೂ ಹೊರಗಡೆ ಹಾಕಿ, ಈ ರೀತಿ ಜಗ್ಗಿ ಹೊರಗಡೆ. ಎಸ್, ಈಗ ಚಿನ್ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನುರಿ ನೇರವಾಗಿರಲಿ, ಸರಿಯಾಗಿ ಉಸಿರಾಡಿಸ್ಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಟ್ರೆಡಿಷ್ನಲ್ ಆಗಿ ಸರಿಯಾಗಿ ಟ್ರೆಡಿಷ್ನಲ್ ಯೋಗಾಭ್ಯಾಸವನ್ನು ಸರಿಯಾಗಿ ಮಾಡಿದರೆ, ಈಗ ಯೋಗ ರಹಸ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬರೀ ಒಂದು ಡಿಸ್ಮೆನೋರಿಯಾ ಅಲ್ಲ, ಬೇಕಾದಂಥ ಕಾಯಿಲೆ ಇರಲಿ ಅದು. ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ, ಅದು ಅಲೋಪತಿಕ್ ತಗೊಳ್ಳಿ, ಹೋಮಿಯೋಪತಿಕ್ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಇನ್ನೂ ಬೇಕಾದಷ್ಟು ಥೆರಪಿಗಳದಾವು, ಎಲ್ಲವನ್ನೂ ತೊಗೊಂಡು ಬನ್ನಿ. ಕಡಿಮೆ ಕಡಿಮೆ ಆಗದೇ ಇದ್ದಾಗ ಯೋಗ ಟ್ರೀಟ್ಮೆಂಟ್ ನೀವು ಸರಿಯಾಗಿ ತೊಗೊಂಡ್ಬಿಟ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಮಾಡುವಂಥ ವಿಧಾನ ಸರಿಯಾಗಿರಬೇಕು. ಅಂದರೆ ಮಾತ್ರ ಏನಾಗತ್ತಂತಂದರೆ ನಿಮಗೆ ಸಕ್ಸಸ್ ಆಗುತ್ತೆ. ಅದು ಅನುಷ್ಠಾನದಲ್ಲಿ ಮಾಡಬೇಕು. ಯೋಗಾಂಗ ಅನುಷ್ಠಾನ ತತ್ಶುದ್ಧಿಕ್ಷಯ ಜ್ಞಾನದೀಪ್ತಿ ವಿವೇಕ ಖ್ಯಾತೆ ಅಂತ ಹೇಳ್ತಾರೆ. ಆ ರೀತಿ ನೀವು ಅನುಷ್ಠಾನದಲ್ಲಿ ಅಂದರೆ ದಿನನಿತ್ಯ ಅಭ್ಯಾಸ ಮಾಡಬೇಕು. ಮಾಡಿದಾಗ ಮಾತ್ರ ನಿಮಗೆ ಏನಾಗುತ್ತೆ ಅಂತಂದರೆ ಬೇಕಾದಂಥ ಡಿಸೀಸ್ ಇರಲಿ, ಅದು ಯಾವುದು ಬೇಕಾದಾಗಿರಲಿ, ಅದು ಏನಾಗುತ್ತೆ ಯೋಗದಿಂದ ಕ್ಯೂರ್ ಆಗಲಿಕ್ಕೆ 100% ಸಾಧ್ಯ ಆಯ್ತು ಅಂಥೇಳಿ ಎಲ್ಲಿ ಹೇಳ್ತಾರೆ, ಯೋಗ ರಹಸ್ಯದಲ್ಲಿ ಗ್ರಂಥದಲ್ಲಿ ಹೇಳ್ತಾರೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಕಾಲನ್ನು ಸ್ಟ್ರೆಚ್ ಮಾಡಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ತಾ ಇನ್ನೊಂದು ಕಾಲನ್ನು ಸ್ಟ್ರೆಚ್ ಮಾಡಿ. ಈಗ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಕಾಲ್ ಫೋಲ್ಡ್ ಮಾಡಿ ವಜ್ರಾಸನದಲ್ಲಿ ಬನ್ನಿ. ಸರಿಯಾಗಿ ವಜ್ರಾಸನ ಮಾಡಿ ಮುಂದ್ಗಡೆ ನೋಡಿ, ಸರಿಯಾಗಿ ಉಸಿರಾಡಿಸ್ಬೇಕು 5 ಸಾರಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. ಉಸಿರಾಟವು ಹೇಗೆ ಮಾಡ್ತೀರಾ, ಹೇಗೆ ಬಿಡ್ತೀರಾ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಈಗ ಮುಂದಿನ ಅಭ್ಯಾಸ, ಎರಡೂ ಕೈಗಳನ್ನು ಹಿಂದ್ಗಡೆ ತಗೊಳ್ಳಿ, ಹೆಬ್ಬರಳನ್ನು ಹಿಡ್ಕೊಳ್ಳಿ. ಸುಪ್ತ ವಜ್ರಾಸನ ಅಂತೇಳಿ ಈ ಆಸನ ಹೆಸರು. ಸುಪ್ತ ವಜ್ರಾಸನ. ಉಸಿರನ್ನ ತೆಗೆದುಕೊಳ್ತಾ ತಲೆಯನ್ನು ಮೇಲ್ಗಡೆ ಎತ್ತಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡಾಗಿ ಸರಿಯಾಗಿ ಉಸಿರಾಡಬೇಕು. ಉಸಿರಾಟದ ಕಡೆ ಗಮನ ಇರಲಿ. ಉಸಿರಾಟ ಸರಿಯಾಗಿರಬೇಕು. ನಿಧಾನವಾಗಿ 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಗಡೆ ಬರಬೇಕು. ಎಸ್, ಕೈಗಳನ್ನು ಬಿಚ್ಚಿ ಮುಂದ್ಗಡೆ ತೊಗೊಂಬನ್ನಿ. ರಿಲೀಸ್, ಕೈಗಳನ್ನು ಇಳಿಸಿ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ಎಸ್, ಎರಡೂ ಕೈಗಳು ನಿಮ್ಮ ತೊಡೆ ಪಕ್ಕಕ್ಕಿರಲಿ. ಉಸಿರು ತೆಗೆದುಕೊಳ್ತಾ ಎರಡೂ ಕೈಗಳನ್ನ ಮೇಲ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ನಮಸ್ಕರಿಸಿ ತಲೆಯನ್ನು ಹಿಂದ್ಗಡೆ ತೊಗೊಂಬನ್ನಿ. ಸೈಡಲ್ಲಿ ತಲೆ ಹಿಂದ್ಗಡೆ ತೊಗೊಂಬನ್ನಿ. ಮೇಲ್ಗಡೆ ನೋಡಿ ಉಸಿರಾಡಿ. ಇಲ್ಲಿ ಮೇಲ್ಗಡೆ ನೋಡಬೇಕು, ಕಾನ್ಸಂಟ್ರೇಷನ್ ಮೇಲ್ಗಡೆನೇ ಇರಬೇಕು, ಅತ್ತ ಇರಬಾರ್ದು. ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನ ಕೆಳಗಡೆ. ಬಾಡಿ ಬೆಂಡ್ ಮಾಡೋ ಆಗಿಲ್ಲ, ಬರೀ ತಲೆ ಮಾತ್ರ ಹಿಂದ್ಗಡೆ ಬೆಂಡ್ ಆಗಬೇಕು. ಒಂದೇ ಉಸಿರು ತೆಗೆದುಕೊಂಡ್ರೆ ಒಂದೇ ರೀತಿಯಲ್ಲಿ ಹೋಗಬೇಕು, ಒಂದೇ ರೀತಿಯಲ್ಲಿ ಬರಬೇಕು. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ಹೋಗಿ. ಈಗ ನಮಸ್ಕರಿಸಿ ಉಸಿರು ಬಿಡ್ತಾ ತೆಳಗಡೆ.
ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ. ಉಸಿರಾಟದ ಒಂದು ಏನು ರಿದಮ್ ಇರ್ತದಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೈ ತಳಗಡೆ. ಒಂದೇ ರೀತಿ ಹೋಗ್ಬೇಕು, ಕೈ ಚೇಂಜ್ ಮಾಡೋದಾಗಿ ಏನು ಮಾಡಬಾರ್ದು. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಡೋಗಿ ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ತಳಗಡೆ ತೊಗೊಂಬನ್ನಿ. ಉಸಿರಾಟವನ್ನು ನಾವು ಗಮನಿಸ್ತಾ ಬರಬೇಕು. ಕೊನೆಯ ಬಾರಿ ಮಾಡಿ. ಉಸಿರು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಡೋಗಿ ಮೇಲ್ಗಡೆ ನಮಸ್ಕರಿಸಿ ತಲೆ ಹಿಂದ್ಗಡೆ ತೊಗೊಂಡೋಗಿ ನಿಧಾನವಾಗಿ ಉಸಿರು ಬಿಡ್ತಾ ಕೈ ತಳಗಡೆ ತಲೆ ಮುಂದ್ಗಡೆ. ಈ ರೀತಿ 5 ಬಾರಿ ಅಭ್ಯಾಸ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಡಿಸ್ಮೆನೋರಿಯಾಗೆ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಬೇಕಂತೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಭ್ಯಾಸಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.